ಅಂದಂಗ ಗೌಡ್ರ ಆತ ಪಂಚಾಯತಿ ಕರ್ನಲ್ರಿ. ಈಗ ನಮ್ಮ ಶಾನ್ಭೋಗ್ರ ಅಳಿಯ ಅವನ ಬಂದಿಲ್ಲಲ್ಲ. ಶಾನ್ಭೋಗ್ರ ನೀವ್ಯಾಕೆ ಅಲ್ಲಿ ನಿಂತೀರಿ? ಬರ್ರಿ ಇಲ್ಲಿ ಕುಂದ್ರ ಬರ್ರಿ. ಬ್ಯಾಡ್ರಿ ಪಾಟೀಲ್ರ, ಅಲ್ಲೇ ಇರಲ್ರಿ. ಈಗ ಆಪಾದನೆ ಬಂದಿರೋದು ನನ್ನ ಮೇಲೆ, ನನ್ನ ಮನೆಯವ್ರ ಮೇಲೆ ಬಂದಿರೋದ್ರಿಂದ ನಾನು ಆ ನ್ಯಾಯ ಹೇಳೋ ಸ್ಥಾನದಾಗ ಕುತ್ಕೊಳಕ ನನಗಾಗಲ್ಲ. ನಾ ಇಲ್ಲೇ ನಿಂತಿರ್ತೀನಿ. ಅದೇನು ನ್ಯಾಯ ಪಂಚಾಯತಿ ಆಗಲ್ರಿ. ಹಾಂ, ಬಂದಾರ ನೋಡ್ರಿ, ನಮ್ಮ ಶಾನ್ಭೋಗ್ರ ಅಳಿಯನು ಬಂದ್ರಿ. ಹೇಳಪ್ಪ, ನಿನಗ ಏನು ಅನ್ಯಾಯ ಆಗೈತಿ ಅದನ್ನೆಲ್ಲ ವಿವರವಾಗಿ ಹೇಳಿ ಪಂಚಾಯತಿ ಕಟ್ಟಾಗ. ನೋಡ್ರಿ ಹಿರಿಯರ, ಅದೇನಾತಂದ್ರಿ, ಈಗ ನನ್ನ ಹೆಂಡತಿ ನಾ ಬ್ಯಾಡ ಅಂತಂದು ಅವ್ರ ತಮ್ಮನ ಜೊತೆಗೆ ಅವ್ರ ಮನೆ ಬಂದು ಕೂತಾಳ್ರಿ. ಈಗ ನೋಡಿದ್ರ ಇವ ಹೇಳಕತ್ತನ ಈಕಿ ಬಸರಿಗೆ ನನ್ನ ಹೆಂಡತಿ ತಮ್ಮ ಕಾಣಲ್ಲಂತ್ರಿ. ಈಗ ಯಾವ್ದು ನಂಬದ್ರಿ? ಈಗ ನಾನು ಈಕಿನ ನಮ್ಮ ಅಕ್ಕನ ಮಗಳನ್ನ ನಾ ಮದುವೆ ಹಾಕತ್ತಿದ್ದೀನಿ ರೀ. ಅದಕ್ಕೂ ಕಲ್ಲು ಹಾಕಿ ನನ್ನ ಬಿಟ್ಟು ಇಲ್ಲಿ ಬಂದು ಕುಂತಾಳ. ನನಗೆ ನನ್ನ ಹೆಂಡತಿ ಬೇಕ್ರಿ, ಇಲ್ಲ ಅಂದ್ರೆ ನನಗೆ ಈ ಹುಡುಗಿ ಜೊತೆಗೆ ನನಗೆ ಮದುವೆ ಮಾಡಿಸ್ಕೊಡ್ರಿ. ಏನಮ್ಮ, ಈಗ ನೀನು ನಿಮ್ಮ ಮಾವನ ಮದುವೆ ಆಗಕ್ಕೆ ನೀ ರೆಡಿ ಇದೇನಮ್ಮ? ನೀ ಯಾಕಮ್ಮ ಇಲ್ಲಿ ಬಂದಿದಿ? ಇಲ್ರಿ, ಆಕಿ ನನ್ನ ಮಗನ ಮದುವೆ ಆಗಕ್ಕೆ ರೆಡಿ ಇಲ್ರಿ. ನಾವಿಲ್ಲಿ ಬಂದಿದ್ದ ಬೇರೆ ವಿಷಯಕ್ಕ, ಆದ್ರ ಇಲ್ಲಿ ಏನೇನೋ ಆಕತ್ತೈತ್ರಿ. ನೋಡ್ರಿ ಗೌಡ್ರ, ಈಗ ನಾನೇನು ಕೇಳ್ತೀನಿ ಅಂದ್ರೆ ನಿಮ್ಮ ದೈವದ ಹತ್ರ ಒಂದ ಮಾತ ಕೇಳೋದು. ಈಗ ನನ್ನ ಹೆಂಡತಿ ನನ್ನ ಜೊತೆಗೆ ಬಂದ್ರಂತೂ ಭಾಳ ಚಲೋ ರೀ. ಇಲ್ಲ ಅಂದ್ರೆ ಈಕಿ ಹೊಟ್ಯಾಗ ಮಗು ಐತಲ್ರಿ, ಅದನ್ನ ತೆಗಿಸಿ ನನಗೆ ಮದುವೆ ಮಾಡಿಕೊಡ್ರಿ. ಇಲ್ಲ ಅಂದ್ರೆ ಈಕಿನ್ನ ನಮ್ಮ ಹೆಂಡತಿ ತಮ್ಮದನಲ್ರಿ ಚನ್ನಬಸು ಮದುವೆ ಮಾಡ್ರಿ. ನಾ ಇಷ್ಟ ಹೇಳೋದು. ಅಲ್ಲಿ ನಮ್ಮ ಊರಾಗ ಕಡಾಖಂಡಿತವಾಗಿ ಹೇಳಿ ಬಂದಾಳ್ರಿ. ಈಗ ನನ್ನ ಹೆಂಡತಿನೂ ಹೇಳಾಳ, ನಮ್ಮ ಅವನು ಹೇಳಾಳ, ಈಕೆ ಸುಮಿತ್ರನೂ ಹೇಳಾಳ, ನನ್ನ ಹೊಟ್ಯಾಗಿರೋ ನನ್ನ ಮಗುನ್ ತಂದೆ ಚನ್ನಬಸು ಅಂತಂದು. ಈಗ ಇಲ್ಲಿ ಬಂದು ಇನ್ನೊಂದು ಮಾತಾಡಕತ್ತಾರ್ರಿ. ಇವರು ರೊಕ್ಕ ಇದ್ದಾರ್ರಿ. ಏನ್ರಿ, ನಮ್ಮ ಮಾವನ ಕಡೆ ರೊಕ್ಕ ಐತಿ, ಸಾಕ್ಷಿಗಳನ್ನ ಹೆಂಗ್ ಬೇಕಾದ್ರು ತಿರ್ಗಿಸ್ತಾರ. ಈಗ ಬೇಕಾದ್ರೆ ನೀವು ಕೇಳ್ರಿ. ಈಗೀಕಿ ಇಲ್ಲ, ಚನ್ನಬಸು ನನ್ನ ಮಗುಗೆ ತಂದೆ ಅಲ್ಲ, ನಾನು ಚನ್ನಬಸನ್ ಮದುವೆ ಆಗಲ್ಲ ಅಂತಂದು ಅಂದ್ಲು ಅಂದ್ರೆ ಸುಮಿತ್ರ, ನಾನು ನನ್ನ ಹೆಂಡತಿನ ಇಲ್ಲೇ ಬಿಟ್ಟು ಈಕಿಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ 4 ಮಂದಿ, ನಾನು ನನ್ನ ಹೆಂಡತಿ ಅಂತಂದು. ನೀವು ಇದನ್ನ ನನಗೆ ನಿರ್ವಹಿಸ್ಕೊಡ್ಬೇಕು ನೋಡ್ರಿ ಗೌಡ್ರ. ಅಂದಂಗ ನನ್ನ ಹೆಂಡತಿ ಬರ್ಬೇಕ್ರಿ ಪಂಚಾಯತಿ ಕಟ್ಟಿಗೆ. ಯಾಕಂದ್ರೆ 4 ಮಂದಿ ಕುತ್ಕೊಂಡು ಗಂಡು ಒಲ್ಲೆ ಅನ್ನಕ್ಕೆ ಏನು ಕಾರಣ ಅನ್ನೋದು ಬೇಕಲ್ರಿ. ಇಂಥ ದೊಡ್ಡ ಗಂಡಸು, ನಾನು ದುಡ್ದು ಹಾಕ ಗಂಡಸು, ನನ್ನನ್ನು ಒಲ್ಲೆ ಅಂತ ಹೇಳ್ಬಿಟ್ಟು ಬಂದಾಳ ಈಕಿ. ಮತ್ತೀಗೇನು ಹೇಳ್ತೀರಿ ನೀವು? ನೋಡಪ್ಪ, ನಮ್ಮೂರಾಗಂಕರು ಹೆಣ್ಮಕ್ಳನ್ನ ನಾವು ಪಂಚಾಯತಿ ಕಟ್ಟಿಗೆ ಕರೆಯೋದಿಲ್ಲ. ಈಗ ಅಲ್ಲಿ ಅಕ್ಕರ್ ಏನದಾರಲ್ಲ, ಅವರು ಪಂಚಾಯತಿ ಅಧ್ಯಕ್ಷರದಾರ. ಅವ್ರನ್ನೂ ಎದಕ್ ಕರ್ದೀವಿ ಅಂದ್ರ, ಇಲ್ಲಿ ಒಂದು ಹೆಣ್ಮಗಳದು ನಾವು ತೀರ್ಮಾನ ಮಾಡಕತ್ತೀವಿ ಜೀವನದ ಅನ್ನೋ ಕಾರಣಕ್ಕ ಅವ್ರ ಅಕ್ಕರನ್ನ ಕರ್ದೀವಿ ನಾವು ಹೊರತು. ಇಲ್ಲಾಂದ್ರೆ ಇಲ್ಲಿ ಯಾವ ಹೆಣ್ಮಕ್ಳು ಬರೋದಿಲ್ಲ. ನಿನ್ನ ತಾಯಿ ಮತ್ತು ನಿನ್ನ ಸೊಸಿ ಬಂದಾರಂದ್ರೂ ನಮ್ಗಿದು ಬಿಲ್ಕುಲ್ ಇಷ್ಟ ಇದ್ದಿದ್ದಿಲ್ಲ. ಮತ್ತು ನಿನ್ನ ಬಲವಂತಕ್ಕೆ ನಾವು ಅವ್ರನ್ನ ಪಂಚಾಯತಿ ಕಟ್ಟಿಗೆ ಕರ್ಸ್ದಂಗ. ನಾವಂತರೂ ಯಾವ್ದ ಕಾರಣಕ್ಕೂ ನಿನ್ನ ಹೆಂಡತಿನ ಪಂಚಾಯತಿ ಕಟ್ಟಿಗೆ ಕರ್ಸಲ್ಲ. ಗೌಡ್ರ, ಈಗ ನಿಮ್ಮೂರ್ ಸೊಸಿ ಅಲ್ರಿ ಆಕಿ, ನಮ್ಮೂರ್ ಸೊಸಿನ ನಾನು ನನ್ನ ಹೆಂಡತಿಗೆ ಪಂಚಾಯತಿ ಕಟ್ಟಿಗೆ ಕರೆಸ್ತೀನಿ ರೀ. ಇಲ್ಲಾಂದ್ರೆ ಮತ್ತೆ ನಾನು ನಮ್ಮೂರ ಪಂಚಾಯತಿಗೆ ಕೂಡ್ಸಿದ್ರ ಮತ್ತೆ ನೀವೆಲ್ಲರೂ ಅಲ್ಲಿ ಬರ್ಬೇಕಾಗತ್ತಾ? ಮತ್ತೆ ನನ್ನ ಹೆಂಡತಿನ ಅಲ್ಲೇ ನಿಲ್ಲಿಸ್ತೀನಿ. ಮತ್ತೆ ಹೆಂಗಂದ್ರಿ, ನೀವು ಏನು ಕರ್ಸಾರ ಇಲ್ಲ ಹೇಳ್ರಿ. ನನಗೆ ನೀವೆಲ್ಲರೂ ರೊಕ್ಕಿದ್ದಾರೆ ಸೇರಿ ಅನ್ಯಾಯ ಮಾಡಕತ್ತೀರಿ ಅಂತ ನಾನು ಅಂತೀನಿ ನೋಡ್ರಿ. ಮತ್ತೆ ನಾನು ಇದನ್ನ ತಗೊಂಡು ಮುಂದೆ ಪೊಲೀಸ್ ಸ್ಟೇಷನ್ಗೆ ಹೋಗವ್ರಿ ನಾನೀಗ. ನೋಡಪ್ಪ, ಬಾಯಿಗೆ ಏನು ಬರುತ್ತೋ ಅದನ್ನ ಮಾತಾಡ್ಬೇಡ. ಈಗೇನು ನಿನ್ನ ಹೆಂಡತಿ ಪಂಚಾಯತಿ ಕಟ್ಟಿಸ್ಬೇಕು ಆತು, ಕರ್ಸನ. ಆಕಿ ತೀರ್ಮಾನ ನಾವು ಕೇಳ್ತೀವಿ, ಅವಾಗ ಬೇಕಾದ್ರೆ ಕಳ್ಸುನಂತ. ನ್ಯಾಯ ಎಲ್ರಿಗೂ ಒಂದ. ನೀನು ಅದನ್ನ ಮನಸ್ಸಿನ ಇಟ್ಕೊಂಡು ಏನು ವಾದ ಮಾಡಕ್ ಹೋಗ್ಬೇಡ. ನೀನು ಹೇಳೋ ಪ್ರಕಾರ ಈಗ ನೀನು ಇಬ್ರು ಹೆಂಡತಿಯರ ಜೊತೆಗೂ ಬಾಳೆ ಮಾಡಕ್ಕಂಕರು ಆಗಲ್ಲ. ಇಲ್ಲ, ನಾವು ಚಂದಾಗ ಬುದ್ಧಿ ಹೇಳಿ ನಮ್ಮ ಶಾನುಭೋಗ್ರ ಮಗಳನ್ನ ನಿನ್ ಜೊತೆಗೆ ಕಳಿಸ್ಕೊಡ್ತೀವಿ. ನೀನಾದ್ರೂ ಅಷ್ಟ, ಆಕಿ ನಮ್ಮ ಶಾನುಭೋಗ್ರ ಮಗಳು ಏನ್ ಹೇಳ್ತಾಳೆ ಅದನ್ನು ಕೇಳ್ತೀವಿ ನಾವು. ಬರೀ ನೀ ಹೇಳೋದೊಂದ ಕೇಳೋದಿಲ್ಲ. ಆಕಿ ಏನ್ ಹೇಳ್ತಾಳೆ ಎಲ್ಲಾ ಕೇಳಿ, ನಿಂದೇನಾರು ತಪ್ಪಿದ್ರ ನೀ ತಿದ್ಕೊಂಡು ನಿನಗೂ ಬುದ್ಧಿ ಹೇಳಿ ಆಕಿಗೂ ಬುದ್ಧಿ ಹೇಳಿ ನಾವು ಗಂಡ ಹೆಂಡ್ತಿನ ಒಂದು ಮಾಡಕ ಇರೋದಪ್ಪ, ಒಂದು ಮಾಡಿ ಕಳಿಸ್ತೀವಿ. ಅದಕ್ಕೆ ಒಪ್ಪಿಗೆ ಇದ್ರ ನೀನು ಇರು, ಇಲ್ಲ ಅಂದ್ರೆ ಇಲ್ಲ. ಮತ್ ನೀವು ಮುಚ್ಚುಳಿಕೆ ಪತ್ರ ಬರ್ಕೊಡ್ಬೇಕಾಗತ್ತ. ನಾವು ಏನಂತೀವಿ ಅದನ್ನೆಲ್ಲ ಕೇಳ್ಬೇಕಾಗತ್ತ. ಮತ್ತ ಆ ಹೆಣ್ಮಗಳು ಏನಾರ ಪಂಚಾಯತಿ ಕಟ್ಟಿಗೆ ಬಂದ್ಲು ಅಂದ್ರ ನಿನಗ ವಜ್ಜೆ ಐತ್ ನೋಡು ಗಣ್ಮಗ. ಮತ್ತ ನೀವೇನಂತೀರಿ ಗೌಡ್ರ? ಈಗ ಆತ್ರಿ, ನಾವು ಹ್ಞೂ ಅಂತೀವಿ. ಆದ್ರ ಇವಾಗ ಏನೇನ್ ಮಾಡ್ಯಾನ, ಎದಕ್ ನನ್ನ ಮಗಳು ಬಾಳೆ ಮಾಡಕ್ ಒಲ್ಲೆ ಅನ್ನಕತ್ತಾಳ ಅನ್ನೋದನ್ನ ನಾನು ಒಂಚೂರು ಹೇಳ್ತೀನಿ. ಆಮೇಲೆ ಬೇಕಾದ್ರೆ ನೀವು ನನ್ನ ಮಗಳ ಅಭಿಪ್ರಾಯ ಕೇಳ್ವಂತ್ರಿ ಅಂತ ಹೇಳ್ರಿ ಗೌಡ್ರ. ನೀವು ಹೇಳ್ರಿ ಶಾನ್ಭೋಗ್ರ. ಮತ್ತ ಇಷ್ಟೆಲ್ಲ ನನ್ನ ಮಗಳಿಗೆ ದ್ರೋಹ ಮಾಡ್ಯಾನ್ರಿ. ನನ್ನ ಮಗಳು ಇರೋ ಕೈಲನ ಇನ್ನೊಬ್ಬೇಕೇನು ಕರ್ಕೊಂಬಂದು ಮನ್ಯಾಗ ಇಟ್ಕೊಂಡಾನ. ಮತ್ತು ಅದು ಸಾಲದಂತಂದು ಈಗ ಸೊಸಿ ಮೇಲೆ ಕಣ್ಣು ಹಾಕ್ಯಾನ. ನನಗಂಕರು ಗೊತ್ತಿಲ್ರಿ. ಈಗ ನನ್ನ ಮಗ ಈ ತಾಯಿಗೆ ಅನ್ಯಾಯ ಮಾಡ್ಯಾನ ಅನ್ನೋದು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇವ ಸುಳ್ಳೊಂದು ಸೊಟ್ಟೊಂದು ಹೇಳಕತ್ತಾನ. ಕೇಳ್ರಿ, ಆ ಹುಡುಗಿ ಏನು ಹೇಳ್ತಾಳ ಅದನ್ನೆಲ್ಲ ಕೇಳ್ರಿ, ಮುಕ್ತವಾಗಿ ಮಾತಾಡ್ರಿ. ನಾವು ಪಂಚಾಯತಿ ಏನು ತೀರ್ಮಾನ ಕೊಡುತ್ತಾ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಾನು ನನ್ನ ಸಂಸಾರ, ನನ್ನ ಮಗಳನ್ನ ಬುದ್ಧಿ ಹೇಳ್ತೀನಿ.
ನೀ ಹೇಳಪ್ಪ ಮತ್ತೆ. ಈಗ ನೀನು ಮುಚ್ಚುಳಿಕೆ ಪತ್ರ ಬರ್ದು ಕೊಡ್ತೀಯಾ? ನಾನು ಇನ್ಯಾರನ್ನೂ ಕರ್ಕೊಂಬರೋದಿಲ್ಲ, ಇನ್ಯಾ ಹೆಣ್ಮಕ್ಳ ಮೇಲೂ ಕಣ್ಣು ಹಾಕೋದಿಲ್ಲ, ನಾನು ನನ್ನ ಹೆಂಡತಿ ಜೊತೆ ಚಂದಾಗ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಅಂತಂದು ನಿಮ್ಮೂರಾಗಿರ್ತೀನಿ, ಈ ಊರು ಪಂಚಾಯತಿಯರ ಮುಚ್ಚುಳಿಕೆ ಪತ್ರ ಬರ್ಸ್ಕೊಟ್ರಿ ಏನಾಯ್ತು ಅಂತ ನೀನೇನು ಅದನ್ನ ಉದಾಸೀನ ಮಾಡೋ ಅವಶ್ಯಕತೆ ಇಲ್ಲ. ನಾವು ಬರ್ತೀವಿ ನಿಮ್ಮೂರ್ಗೂ ಬಂದು ಹಿರಿಯರ್ಗೆ ಹೇಳಿ ಎಲ್ಲ ಮಾತಾಡೇ ನಾವು ಮುಂದ್ಲು ಕೆಲಸ ಮಾಡುದು. ಒಪ್ಪಿಗೆ ಐತಾ? ನಾನಂತರೂ ನಿಮ್ ದೈವದ್ದು ಉಡ್ಯಾಗ ಹಾಕಿನ್ರಿ ನನ್ನ. ನೀವೇನ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು, ತೇಲಿಸ್ತಿರೋ ಮುಳುಗಿಸ್ತಿರೋ ಮಾಡ್ರಿ, ಆದ್ರೆ ನನಗೇನ್ರಿ ನನ್ನ ಹೆಂಡತಿ ಬೇಕು ಆತ್ರಿ. ನಾನು ಬರ್ದು ಕೊಡ್ತೀನಿ, ಎಲ್ಲ ಮುಚ್ಚಳಿಕೆ ಪತ್ರ ಬರ್ದು ಕೊಡ್ತೀನಿ, ನನ್ನ ಹೆಂಡತಿ ಜೊತೆ ಚಂದಾಗ ನಾನು ಸಂಸಾರ ಮಾಡ್ಕೊಂಡು ಹೋಗ್ತೀನಿ, ಇನ್ನು ಮ್ಯಾಗ ಕುಡಿಯೋದಲ್ರಿ ಅದನ್ನು ಬರ್ದು ಕೊಡ್ತೀನಿ ಆತ್ರಿ. ನನ್ನ ಹೆಂಡತಿ ನನ್ನ ಜೊತೆ ಬರ್ಬೇಕ್ರಿ. ಆಮೇಲೆ ನನ್ನ ಸೊಸಿ ಬಾಳೆ ಹಾಳಾಗೈತ್ರಿ, ಅದು ನನ್ನ ಹೆಂಡತಿ ತಮ್ಮನ್ಲಿಂದ ಬೇಕಾದ್ರೆ ಕೇಳ್ರಿ ನನ್ನ ಸೊಸಿನ. ಆಕಿ ಇಲ್ಲ ಅಂದ್ರೆ ಬೇಕಾದ್ರೆ ನಾ ಜೀವನ ಕೊಡ್ತೀನಿ ನನ್ನ ಸೊಸಿಗೆ. ಶಾನ್ಭೋಗ್ರ, ಈಗ ನಾವು ನಿಮ್ಮ ಮಗಳನ್ನ ಪಂಚಾಯತಿ ಕಟ್ಟಿಗೆ ಕರೆಸ್ಬೇಕಾಗತ್ರಿ. ಯಾಕಂದ್ರೆ ಆಕಿದು ನಾವು ಅಭಿಪ್ರಾಯ ಕೇಳಬೇಕು. ನಾವು ಏಕಮುಖ ತೀರ್ಪು ಕೊಡಕ್ಕೆ ಬರೋದಿಲ್ಲ. ಹಂಗೆ ಕೊಟ್ರೆ ನಿಮ್ಮ ಮಗಳಿಗೆ ಅನ್ಯಾಯ ಮಾಡ್ದಂಗೆ ಆಗತ್ತೆ. ಕರೆಸ್ರಿ ತಾಯಿನ, ಆ ತಾಯಿ ಏನು ಹೇಳ್ತಾಳೆ ಕೇಳಿ ಮುಂದೆ ನಿರ್ಧಾರ ಮಾಡೋಣ. ಏನಂತೀರಿ ಅಧ್ಯಕ್ಷರ ಅವರ? ಹಂಗಾಗಲ್ರಿ ಹೌದ್ರಿ. ನಾ ಈಗ ನಮ್ಮೂರಾಗ ನಾ ಮೊದಲೇ ಬಾರಿಗೆ ಪಂಚಾಯತಿ ಅಧ್ಯಕ್ಷ ಆಗೀನಿ. ನನಗೆ ಈಗ ಹೆಣ್ಮಕ್ಳಿಗೆ ಏನು ಸ್ಥಾನಮಾನ ಸಿಗಬೇಕು ಈಗಿನ ಕಾಲದಾಗ, ಇದು ನಮ್ಮದು ಗಂಡಸು ಪ್ರಧಾನವಾಗಿರೋಂಥ ಸಮಾಜದಾಗ ನಮ್ಮೂರಾಗ ಒಂದು ಹೆಣ್ಮಕ್ಳಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಮಾಡಕತ್ತಾರ. ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಐತ್ರಿ. ಆಗಲಿ. ನಮಸ್ಕಾರ ರೀ ಅವರ. ನಮಸ್ಕಾರ ರೀ. ಈಗೆಲ್ಲ ಮಾತಾಡಿವಿ, ಅದು ಏನೇನು ಮಾತಾಡಿವಿ ಅನ್ನೋದು ಈಗ ನಾನು ನಿಮಗೆ ಹೇಳ್ತೀವಿ ಕೇಳು. ಮತ್ತೆ ಈ ತಂತ್ರ ಆಗೈತಿ. ಈಗ ಅವ ಏನಂತಾನಂದ್ರ, ಈಗ ನೀನೇನಾರ ಅದನ್ನ ಜೊತೆ ಸಂಸಾರ ಮಾಡಕ್ ಹೋಗ್ಲಿಲ್ಲ ಅಂದ್ರ ಆತ ಹೊಟ್ಟೆಯಾಗಿರೋ ಮಗುನ ತೆಗಿಸಿ ಸೊಸಿನ ಮದುವಕ್ಕನಂತ. ಈಗ ಇನ್ನೂ ಒಂದು 15 ವರ್ಷನ ನಿನ್ ತಮ್ಮ ಏನ ಆ ಹುಡುಗಿ ಬಸ್ರಿಗೆ ಕಾರಣ ಅಂತಂದು ಈಗ ಪಂಚಾಯತಿ ಮುಂದೆ ಹೇಳಕತ್ತಾನ ನಿನ್ನ ಗಂಡ. ಮತ್ ನೀ ಏನಂತೀವ ಈಗ? ನಾನು ನನ್ನ ತಾಯಿ, ನನ್ನ ತಮ್ಮ, ನಮ್ಮ ಅಪ್ಪರ ಜೊತೆ ಒಂದಿಟ್ಟು ಮಾತಾಡ್ಬೇಕ್ರಿ ಹಿರಿಯರ. ನೀವು ಒಪ್ಪಿಗೆ ಕೊಟ್ರೆ ನಾನು ಮಾತಾಡ್ತೀನಿ ರೀ. ಆದ್ರೆ ಒಂದಂತರೂ ಸತ್ಯ ರೀ, ಆ ಹುಡುಗಿ ಹೊಟ್ಟೆಗೆ ಬೆಳಿತಿರೋ ಮಗುವಿನ ತಂದೆ ನನ್ನ ತಮ್ಮಂತರೂ ಖರೇನ ಅಲ್ರಿ. ಅದು ಮಾತ್ರ ಸತ್ಯ ರೀ, ಅದು ಮಾತ್ರ ಸತ್ಯ. ನೋಡ್ರಿ ಗೌಡ್ರ, ಈಗ ನನಗೊಬ್ಬತ್ತಗ ನ್ಯಾಯ ಸಿಕ್ಕರೆ ಸಾಲ್ದ್ರಿ, ನನ್ನ ಸೊಸಿಗೂ ನ್ಯಾಯ ಸಿಗ್ಬೇಕ್ರಿ. ನಾನು ಯಾವ್ದಾ ಕಾರಣಕ್ಕೂ ಒಪ್ಕೊಳಲ್ರಿ. ನನಗೊಬ್ಬತ್ತಗ ನೀವು ನ್ಯಾಯ ಕೊಡ್ಸಿದ್ರ ಮತ್ತು ನನ್ನ ಸೊಸಿ ಬಾಳೆ ಹಾಳಾಗತ್ರಿ. ನಾಳೆ ಹಾದಿ ಬೀದಿ ಹೋಗಾರ ಎಲ್ಲರೂ ನನ್ನ ಸೊಸಿ ಮೇಲೆ ಕಣ್ಣು ಹಾಕ್ತಾರ. ಏನು ನೀನು ಕಣ್ಣು ಹಾಕದಲ್ಲ ಹಂಗ ಎಲ್ಲಾರನು ಮಾಡಿ ಹೆಂಗಪ್ಪ? ಗೌಡ್ರ ನೋಡ್ರಿ, ನನ್ನ ಸೊಸಿ ನನ್ನ ಸೊಸಿಯನ ಅಭಿಮಾನಕ್ಕೆ ನಾನು ನನ್ನ ಸೊಸಿ ಬಾಳೆ ಹಾಳಾಗ್ಬಾರ್ದು ಅಂತ ಈ ನಿರ್ಧಾರ ಮಾಡಿರೋದ್ರಿ. ಈಗ ನಾ ಹೇಳ್ತೀನಲ್ರಿ, ಅವ ಒಪ್ಕೊಂಡು ಕೂಸಿನ ತಂದಿ ನಾನಂತ ಒಪ್ಕೊಂಡು ತಾಳಿ ಕಟ್ಟನ್ರಿ. ನಾನೇನು ನನ್ನ ಹೆಂಡತಿ ಜೊತೆ ಬಾಳೆ ಮಾಡ್ತಿರ್ತೀನಿ, ಅವ ನನ್ನ ಸೊಸಿಗತಿ. ನೋಡುವ ತಾಯಿ, ನೀ ಹೋಗು, ನೀನು ನಿಮ್ಮ ಮನೆಯವರೆಲ್ಲ ಮಾತಾಡ್ಕೊಂಡು ಬಂದು ನಿಮ್ಮ ಅಭಿಪ್ರಾಯನ ತಿಳಿಸ್ರಿ. ಯಮ್ಮ ನಾವು ಅಲ್ಬೆ ಮಾವನ ಮದುವೆಗ ಕೊಲ್ಲೆ ಮಾವ ಅಕ್ಕ ಸರಿ ಹೊಕ್ಕಾರ, ನಾನು ಸಿಗಿಬೀಳ್ತೀನಿ ಅಲ್ಬೆ ಮಾವನ ಕೈಯಾಗ. ಮತ್ತ ಯಮ್ಮ ಏನು ಮಾಡ್ಲಿಬೆ, ನಾನು ಏನು ಮಾಡಲಿ? ತಡಿ ಅವ್ರು ಏನು ಮಾತಾಡ್ತಾರೆ ಮಾತಾಡ್ಕೊಂಬರ್ಲಿ, ನಾನು ಕೇಳ್ತೀನಿ ಹಿರಿಯರನ್ನ. ಒಂದು ನಿಮಿಷ ತಡಿ. ಇಲ್ಲ, ನೀನಿಂತ ಪಾಪಿ ಕೈಯಾಗ ಕೊಡೋದಿಲ್ಲ. ನಾನು ನನ್ನ ಸೊಸಿ ಭಾಳ ಹಾಳು ಮಾಡೋದಿಲ್ಲವ. ಅವ್ರ ಗಂಡ ಇಂತಿ ಚಂದ ಇರಲಿ. ನೀನು ಎಲ್ಲರೂ ಊರು ಬಿಟ್ಟು ಹೋಗೋಣಂತ. ಒಂದು ನಿಮಿಷ ತಡಿ, ಏನಾರ ಒಂದಿಟ್ಟು ಮಾಡೋಣಂತ ತಡಿಯವ. ದೈವದ ಮುಂದೆ ನಂದೊಂದು ಮನವಿ ಐತ್ರಿ. ಹೇಳವ. ನಾನು ಮತ್ತು ನನ್ನ ಮೊಮ್ಮಗಳೂ ನಮ್ಮ ಸೊಸೆಯವರ ಕುಟುಂಬ ಜೊತೆ ಒಂದಿಟ್ಟು ಮಾತಾಡ್ಬೇಕ್ರಿ. ನಿಮ್ಮ ಕಾಲಿಗೆ ಬೀಳ್ತೀನಿ ರೀ, ದಯಮಾಡಿ ಮಾತಾಡೋಕೆ ಅವಕಾಶ ಮಾಡಿಕೊಡ್ರಿ. ಆತು ಮೊದ್ಲವ್ರು ಮಾತಾಡ್ಲಿ. ಇಲ್ರಿ, ಮೊದ್ಲು ನಾನು ಮಾತಾಡ್ತೀನಿ. ನಿಮ್ಮ ಕಾಲಿಗೆ ಬೀಳ್ತೀನಿ ರೀ, ಅವಕಾಶ ಮಾಡಿಕೊಡ್ರಿ. ಏನು ಮಾಡೋಣ್ರಿ ಪಾಟೀಲ್ರ, ರಮಣ್ಣರ, ಏನು ಮಾಡೋಣ್ರಿ ಗೌಡ್ರ? ಆತು ರೀ, ಅವ್ರು ಮಾತಾಡ್ಲಿ. ಅದೇನು ಮಾತಾಡಿ ಇಲ್ಲೇ ಮಾತಾಡ್ತಾರಲ್ಲ, ಅದು ಏನು ನ್ಯಾಯ ನೀತಿ ಏನೈತಿ ಮಾಡಲಿ, ಒಳ್ಳೇದಲ್ಲ. ಅವ್ರವ್ರು ಮಾತಾಡ್ಕೊಂಡು ಮತ್ತು ಅವ್ರ ಮಗ ಹುಡುಗಿನ ಮದುವಕ್ಕನಂದ್ರೂ ನಮಗೆ ಚಲೋನ ಅಲ್ರಿ ಮತ್ತೆ. ಆತು, ಮಾತಾಡ್ಕೊರಿ ಹೋಗ್ರಿ ಮರ. ನನಗ ಕಣ್ಣ ಕಡೆಗೆ ಚುಚ್ಚಕ್ಕೆ ನೋಡ್ತಾರ ಓಸರು ಸೇರಿ. ನಾನು ಸುಮಿತ್ರನ್ ಮದುವೆ ಆಗದ, ಅವಾರ ಯಾಕೆ ಬ್ಯಾರ್ಯಾರ ಬಸ್ರಿಗೆ ಇವನ ಹೆಸರು ತಗೊಂತಾನ? ನಾನು ಯಾವ ಪತ್ರನೂ ಬರೆದು ಕೊಡಲ್ಲ, ಏನೂ ಇಲ್ಲ. ನಾನು ಸುಮಿತ್ರನ ಮದುವೆ ಆಗಿ ನಾನು ಒಂದು 4-5 ಮಕ್ಕಳು ಹಡ್ದು, ನಾನು ಊರು ತುಂಬ ಮಕ್ಕಳಿಗೆ ತಂದೆಯಾಗಿ ತಲೆ ಎತ್ತಿಗೆ ಅಡ್ಡಾಡ್ಬೇಕಂತ ನಾನು
ಮತ್ತೆ ಈ ಗೊಡ್ನ ಕರ್ಕೊಂಡೋಗಿನಂತ ಮಾಡ್ಯಾರ. ರೀ ನೀನು ಸರಿ ಅಲ್ಲಿ ಸುಮಿತ್ರನ್ ಕಳಿಸಿಲಿ. ನೀವು ಪಂಚಾಯತಿಗೆ ಏನು ಮಾತಾಡಿರಿ ಅನ್ನೋದು ಮರ್ತಿರನ್ನ ಮತ್ತೆ ವಾಪಸ್ ನೆನಪಿಸ್ಬೇಕಾ? ಬಾಯಿ ಮುಚ್ಕೊಂಡು ನಿಂತ್ಕೋರಿ. ಹೇಳ್ರಿ, ಏನ್ ತೀರ್ಮಾನ ಮಾಡಿದ್ರಿ ಶಾನ್ಭೋಗ್ರ? ಗೌಡ್ರ, ನಾನು ಸುಮಿತ್ರನ್ನ ನನ್ನ ಹೆಂಡತಿ ಅಂತ ಒಪ್ಕೊಂಡು ನಾನು ಮನೆ ತುಂಬಿಸ್ಕೋತೀನಿ. ಹಂಗ ನೀವು ಅದೇನೇನು ಬಿಗಿ ಮಾಡ್ಬೇಕ ಮಾಡಿ ನಮ್ಮ ಅಕ್ಕನ್ನ ಆಕಿ ಗಂಡನ ಜೊತೆಗೆ ಚಂದಾಗ ಬಾಳೆ ಮಾಡಕ ಅವಕಾಶ ಮಾಡಿಕೊಡ್ರಿ ಅಂತ ನಾನು ನಿಮ್ಮನ್ನ ಕೇಳ್ತೀನಿ. ಏ ಏನ್ ಮಾತಾಡ್ತೀಯ ನೀನ? ನೀನು ಖರೇನ ಸುಮಿತ್ರನ್ ಮದುವೆಕ್ಕಿಯ? ನೀನ್ ಯಾಕೆ ಅಷ್ಟಕ್ಕೊಂದು ಗಾಬರಿ ಆಕತ್ತಿದಿ? ಅವರು ಯಾರ ಮಗುವಿನ ತಂದೆ ಅವ್ರು ಮದುವೆ ಅಕ್ಕಾರ, ಅವ್ರು ಮನೆ ತುಂಬಿಸ್ಕೊತಾರ. ನಿನಗೇನು ಅಲ್ಲಿ ಏನ್ ನಿನ್ನ ಮಗ್ಳು ನಿಂತಾಳೀಗ? ನಿಂತಾರಿಲ್ಲ ಅವ್ರು ನಿಂತಾರ. ಆ ತಾಯಿನ ಕರ್ಕೊಂಡೋಗಿ ಚಂದಾಗ ಸಂಸಾರ ಮಾಡ್ಸೋದು ನೋಡು. ನೀನ್ ಇಲ್ಲಿ ಏನ್ರ ಸುಳ್ಳು ಹೇಳಿ ಹೋಗಿ ಅಲ್ಲಿ ಏನಾರ ಆ ತಾಯಿ ಕಣ್ಣಾಗ ನೀರೇನ್ರ ಬರ್ಸಿದ್ದಿ ಅಂತ ಗೊತ್ತಾಗಬೇಕಲ್ಲ. ಅಲ್ರಿ ಗೌಡ್ರ, ಇದು ಗೊಡ್ಡೆಮ್ಮಿರಿ ಇದು. ಮಕ್ಕಳು ಮರಿ ಏನೂ ಆಗೋದಿಲ್ರಿ ಇದಕ್ಕ. ಆತಪ್ಪ, ನೋಡೋಣ. ಡಾಕ್ಟರ್ ಒಂದ್ ಐತಿ, ವೈದ್ಯಕೀಯ ಪದ್ಧತಿ ಐತಿ ನಮ್ಮ ಭಾರತದಾಗಿನ್ನ. ನೋಡೋಣ, ಅದಾಗಿನೂ ಮಕ್ಕಳು ಆಗ್ಲಿಲ್ಲ ಅಂದಾಗ ಏನ್ ನಿನಗ್ ತೊಂದ್ರೆ ಇದ್ರ ಅಕ್ಕಿಗೆ ತೊಂದ್ರೆ ಐತೆ ಅನ್ನೋದ್ರ ನೋಡು, ನನ್ನ ತಾಯಿಗೆ ತೊಂದ್ರೆ ಐತೆ ಅನ್ನೋದ್ರ ನೋಡು. ನಿನ್ನಲ್ಲೇ ತೊಂದ್ರೆ ಇದ್ರ, ಯಾಕಂದ್ರೆ ಈಗಲೇ 2 ಮದುವೆ ಆಗಿ ಅಂತ ನಮಗ್ ಹೇಳಿದ್ಲಿ ಆ ತಾಯಿ. ಆ ಹೆಣ್ಮಗಳಿಗೂ ಇಲ್ಲ, ಈ ಹೆಣ್ಮಗಳಿಗೂ ಇಲ್ಲ. ಇನ್ನು 3ನೇದಾದ್ರೆ ಮದುವೆ ಆದ್ರೆ ನೀನು ಇನ್ನೊಂದು ಹೆಣ್ಮಗುಗೂ ಮಗು ಕೊಡ್ತಿ ಅನ್ನೋದು ನಮಗ ಅನುಮಾನ ಐತಿ. ಇದನ್ನೆಲ್ಲ ಬಿಟ್ಬಿಡು. ನಿಂದು ಏನು ಚಂದಾಗ ಸಂಸಾರಸ್ಥನಾಗಿ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ನಾವು ಇದನ್ನ ಇಲ್ಲೊಂದು ಬರೆಸ್ತೀವಿ ನಿನಗ ಕಾಗ್ದಾನ, ನೀ ಸೈ ಮಾಡು. ನಿಮ್ಮೂರಾಗ ಒಂದು ಬರೆಸ್ತೀವಿ. ಇನ್ನೀನು ನಿನ್ ಹೆಂಡತಿ ಕರ್ಕೊಂಡು ಮನೆಗೆ ನಡಿ. ನೀನು ನಿಮ್ಮವ್ವ ನಿನ್ ಹೆಂಡತಿ, ಇನ್ನೇನು ಮಾತಾಡ್ತಕ್ಕದ್ದಲ್ಲ ಅಂದಂಗ. ನೋಡ್ರಿ ಅಮ್ಮಾರ, ನೀವು ಇದಕ್ಕೆ ಸಾಕ್ಷಿ. ನಮ್ಮೂರ್ ಹುಡುಗಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆಕಿಗೆ ಜೀವಕರ ಏನಾರ ತೊಂದರೆ ಆಗ್ಲಿ, ಆಕೆ ಖುದ್ದು ಏನಾರ ಆಕಿಗೆ ಜೀವಕ್ಕೆ ತೊಂದರೆ ಹಾನಿ ಆದ್ರೂ ಅದಕ್ಕೆಲ್ಲ ಕಾರಣ ನಿಮ್ ಮಗನ ಆಗಿರ್ತಾನ. ನೀವು ಇದಕ್ಕೆ ಸಾಕ್ಷಿ ಇದ್ದೀರಿ. ಇಲ್ರಿ ಗೌಡ್ರ, ಇನ್ ಚಲೋ ನೋಡ್ಕೊಂತಾನ್ರಿ ನನ್ನ ಮಗ. ನೋಡ್ಕೊಂತಾನ. ಇಷ್ಟು ಬಿಗಿ ಆದ್ಮ್ಯಾಗ ಇನ್ನೇನೈತ್ರಿ ಮಾನ ಮರ್ಯಾದೆ ಇಲ್ದಂಗ. ಅಲ್ಲ, ನಾನು ಇನ್ಮೇಲೆ ಸುಮಿತ್ರ ನಮ್ ಚನ್ನಬಸನ್ ಹೆಂಡತಿ, ನಮ್ಮೂರ್ ಸೊಸಿ. ಆಕಿ ಮೇಲೆ ಯಾವ್ದ ಕಾರಣಕ್ಕೂ ಕಣ್ಣಾಗ್ತಕ್ಕದ್ದಲ್ಲ. ಇನ್ನು ಮುಗೀತು. ನಿನಗೂ ಸುಮಿತ್ರಗೂ ಏನ್ ಸಂಬಂಧನೂ ಇಲ್ಲ. ನೀ ಆಕೆ ಆತು ಮೊಮ್ಮಗಳಂತ ಆಕಿ ಬರಂಗಿಲ್ಲ, ಸೊಸಿ ಅಂತ ನೀನು ಬರಂಗಿಲ್ಲ. ನಮ್ಮೂರಿಗೆ ಬರ್ಕೂಡ್ದು. ನೀ ಬಂದ್ರೆ ಮನಿ ಅಳಿಯಾಗಿ ಮಾತ್ರ ಬರ್ಬೇಕು. ನಿಂದೇನೈತ ಅದಷ್ಟು ಮುಗಿಸ್ಕೊಂಡು ಹೋಗ್ಬೇಕು. ನಮ್ಮೂರ್ ಹೆಣ್ಮಗಳಿಗೆ ಏನಾರ ತೊಂದ್ರೆ ಆದ್ರೆ ಮಾತ್ರ ನಾವ್ಯಾರು ಸುಮ್ಮನೆ ಇರೋದಿಲ್ಲ. ಆ ಹೆಣ್ಮಗಳೆಲ್ಲ ನಮಗೆ ಹೇಳ್ತಾಳ, ಕಾಗದ ಬರೆದು ಎಲ್ಲ ಪ್ರತಿಯೊಂದು ಹೇಳ್ತಾಳ ಆಕೆ ನಮಗ. ನಡೆಯವ ತಾಯಿ. ನೋಡಮ್ಮ, ನೀನಾದ್ರೂ ಅಷ್ಟ ಒಮ್ಮೆ ಒಂದು ಅವಕಾಶ ಕೊಟ್ಟು ನೋಡು. ಕುಡುಕಾಗ್ಲಿ ಕಡುಕಾಗ್ಲಿ ಎಂತದಾದ್ರೂ ಒಂದು ಅವಕಾಶ ಕೊಟ್ಟು ನೋಡು. ಸರಿ ಹೋಗಿಲ್ಲ ಅಂದಾಗ ನಿನಗೈತವ, ಮುಕ್ತವಾಗೈತಿ ನಿನ್ನ ಪಂಚಾಯ್ತಿ, ನೀ ಬಂದು ದೂರ ಕೊಡ್ಬೋದು. ಆತ ತಾಯಿ, ಹೋಗ್ಬಾ ನನ್ನ ಮಗಳ, ಹೋಗ್ಬಾ. ನಡಿಯಲೋ ಚಂದ್ರ, ನಡಿ ಕರ್ಕೋ. ನಮ್ಮನಿ ಲಕ್ಷ್ಮಿ ಆಕಿ ಕರ್ಕೊಂಡಿಕಿನ. ನಡೀರಿ. ನೋಡಪ್ಪ ಚನ್ನಬಸು, ಆ ಹುಡುಗಿದೊಂದು ಜೀವನ ದಾರಿಗೆ ಹಚ್ಚ. ಸರಿ, ನಾವೇನ್ ಬರ್ತೀವಿ. ಶಾನ್ಭೋಗ್ರ, ನಾವಿನ್ ಬರ್ತೀವ್ರಿ. ನಿಮ್ ಸೊಸಿನ ನೀವು ಕರ್ಕೊಂಡ್ ನಡ್ರಿ. ಭಾಳ ಉಪಕಾರ ಆತ್ರಿ ಶಾನ್ಭೋಗ್ರ, ಭಾಳ ಉಪಕಾರ ಆತ್ರಿ. ಇನ್ಮ್ಯಾಗ ಖರೇನ ರೀ, ಅವ ಒಂದೀಟಿ ಏನಾರ ನಿಮ್ಮ ಮಗಳಿಗೆ ತೊಂದರೆ ಕೊಟ್ರು ಅದನ್ನ ಊರಾರ ಮುಂದೆ ಬಂದು ಹೇಳ್ತೇನ್ರಿ. ನೀವೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಭಾಳ ಉಪಕಾರ ಆತ್ರಿ. ನನ್ನ ಮೊಮ್ಮಗಳ ಜೀವನನೂ ಕಾಪಾಡಿದ್ರಿ, ನನ್ನ ಸೊಸಿ ಜೀವನ, ನನ್ನ ಮಗನ ಜೀವನನೂ ಕಾಪಾಡ್ಬಿಟ್ರಿ. ನಿಮ್ಮನ್ನ ಎಷ್ಟು ನಾನು ಚಿರಋಣಿ ಆಗಿದ್ರೂ ಸಾಲದು. ನಾನಿನ್ನ ಅವ್ರ ಜೊತೆಗೆ ಹೋಗೋದಲ್ರಿ, ಅವ್ರ ಬಾಳಕ್ಕೆ ಅವ್ರು ಹೆಂಗ ಹತ್ಕೊಂತಾರ್ರಿ. ನಾನು ನನ್ನ ಮೊಮ್ಮಗಳ ಕರ್ಕೊಂಡು ಎಲ್ಲರ ದೂರ ಹೋಗ್ಬಿಡ್ತೇನೆ. ನಾನೆಲ್ಲರ ದೂರ ಹೋಗ್ಬಿಡ್ತೇನೆ. ಅಲ್ಲಮ್ಮ, ಎಲ್ಲಿ ಹೋಗ್ತೀರಿ ಆ ಸಣ್ಣ ಹುಡುಗಿ ಕಟ್ಕೊಂಡು? ಪ್ರಪಂಚದಾಗ ನಿಮ್ಮಂತ ಮಗನಂತ ಕ್ರೂರಿಗಳು ಬಹಳ ಜನ ಇರ್ತಾರೆ. ಕಣ್ ತಪ್ಪಿಸಿ ಬದುಕೋದು ಕಷ್ಟ ಐತ್ರಿ. ನಾ ಹೇಳ್ತೀನಿ ಕೇಳ್ರಿ. ಬ್ಯಾಡ್ರಿ ಗೌಡ್ರ, ಬ್ಯಾಡ್ರಿ ಶಾನ್ಭೋಗ್ರ, ಬ್ಯಾಡ್ರಿ. ಯಾಕಂದ್ರ ಆ ಹುಡುಗನು ಇನ್ನೂ ಬಾಳಿ ಬದುಕಬೇಕಾಗಿರೋನ್ರಿ. ಅವನ ಜೀವನನು ಹಾಳು ಮಾಡಿ ನಾನು ನನ್ನ ಮೊಮ್ಮಗಳ ಜೀವನ ಕಟ್ಲಾರೆ. ಬ್ಯಾಡ್ರಿ, ಎಲ್ಲೂ ಕಣ್ಣಿಗೆ ಕಾಣ್ಲಾರ್ದಂಗೆ ನಾನು ನನ್ನ ಮೊಮ್ಮಗಳು ಹೋಗ್ಬಿಡ್ತೀವಿ. ನೀವು ಚಂದಾಗ ಆ ಹುಡುಗೊಂದು ಹೆಣ್ಣು ತೆಗೆದು ಮದುವೆ ಮಾಡ್ರಿ. ಭಾಳ ಉಪಕಾರ ಆತು, ಭಾಳ ಉಪಕಾರ ಆತು. ನಡಿ, ನಾ ಹೋಗೋಣ. ನಡಿತಾಯಿ. ಇನ್ನೊಮ್ಮೆ ಅವ ಯಾರವ ಹುಡುಕನ, ಅವನ್ನ ಊರು ಪೂರ ಹುಡುಕಿ ನೋಡೋಣ. ಎಲ್ಲರ ಸಿಕ್ನಂದ್ರೆ ಅವನ ಜೊತೆ ಮದುವೆ ಮಾಡುತ್ತಿ, ಇಲ್ಲ ಅಂದ್ರೆ ಹೆಂಗ ದುಡ್ತಿನ್ನಂತ. ನೀನು ಹೊಟ್ಟೆಗಿರೋ ಕೂಸಿಗೆ ಬೇಕಲ್ಲವ ಆಸರೆ. ನಡಿ, ಹೋಗ ನಡಿ. ಅಮ್ಮ, ಬಾ. ಅಲ್ಲಪ್ಪ, ಅಕ್ಕ ಅವನ ಜೊತೆ ಚಲೋ ಇರ್ತಾಳಂತೀಯ? ಒಂದು ಅವಕಾಶ ಅಂಕರು ಕೊಟ್ಟಿವ್ ಚನ್ನಬಸು, ನೋಡೋಣ.
ಹಂಗೆ ಅವ ಮತ್ತೆ ಹೊಡೆಯೋದು ಬಡಿಯೋದು ಮಾಡೋದು ಆಕಿ ಹಿಂಸೆ ಕೊಡೋದು ಮಾಡಕತ್ರ ನಾವು ಕರ್ಕೊಂಬಂದು ಇಟ್ಕೊಳೋಣ ಅವಾಗ ನೋಡೋಣಂತ. ನಡಿ ನಡಿ ಹೋಗೋಣ, ನಡಿ ಮನೆಗೆ ನಡ್ರಿ. ಇಲ್ಲಿಗೆ ಅಜ್ಜಂದು ಫ್ಲಾಶ್ ಬ್ಲ್ಯಾಕ್ ಮುಗ್ದಂಗೆನೆ. ಇನ್ನೇ ನಾ ಎಳಿಯಲ್ಲ, ಇಷ್ಟಂಕರು ಕತೆಗೆ ಬೇಕಾಗಿತ್ತು ಅಂತ ಮಾಡೀನಿ. ನಿನ್ನೆ ಕಮೆಂಟ್ ಬಂದಿತ್ತು, ಒಂದು ಕಮೆಂಟಿಗೆ ಭಾಳ ಮಂದಿ, ಒಂದು 5 ಮಂದಿ ಏನೋ ಲೈಕ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಅದು ಕ್ಲಾರಿಫೈ ಮಾಡತ್ತೀನಿ. ಇನ್ನು ಮುಗೀತು ಫ್ಲ್ಯಾಶ್ ಬ್ಯಾಕು. ನಾಳೆಯಿಂದ ರೆಗ್ಯುಲರ್ ಪ್ರೆಸೆಂಟ್ ವಿಡಿಯೋ ಬರೋಕ್ಕೆ ಶುರು ಮಾಡ್ತಾವೆ. ಥ್ಯಾಂಕ್ ಯು.